ಸರಿ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಇದು ನನ್ನ ಫ್ರೆಂಡ್ ಮನೆ. 2 ವರ್ಷದ ಹಿಂದೆ ಅವನ ಜೊತೆ ಇಲ್ಲೇ ಇದ್ದೆ. ಏನಾದ್ರೂ ಹೆಲ್ಪ್ ಕೇಳೋಣ ಅಂತ. ಗಾಡಿ ಬೇಗ ತಗೊಂಬಾರೋ. ಎಕ್ಸ್ಕ್ಯೂಸ್ ಏನು ಮೀ, ವಿಷಯ? ಮನೆ ಬೀಗ ಹಾಕಿದೆ. ಇಲ್ಲಿದ್ದವರು ಎಲ್ಲಿ ಹೋಗಿರ್ಬೋದು ಅಂತ ಈ ಮನೆ 1 ವರ್ಷದಿಂದ ಲಾಕ್ ಆಗೇ ಇದೆ. ಅವ್ರ ಫೋನ್ ನಂಬರ್ ನನ್ನ ಹತ್ರ ಇದೆಯಾ? ಮನೆ ಓನರ್ ನಂಬರು? ಯಾರ ನಂಬರ್ ನನ್ನ ಹತ್ರ ಇದೆಯಾ ಸರ್? ಸರಿ ಸರ್. ಹೇಗಿದೆ? ಸೂಪರ್. ಸರ್ ಸರ್ ರೂಮ್ ಬೇಕಿತ್ತು. ರೂಮಾ? ಆಧಾರ್ ಕಾರ್ಡ್ ಕೊಡಿ. ಆಧಾರ್ ಕಾರ್ಡು ಏನ್ ಮಾಡೋದೀಗ? ಏನ್ ಆಧಾರ್ ಕಾರ್ಡ್ ಕೇಳಿದ್ರೆ ಮುಖ ನೋಡ್ಕೊತಾ ಇದ್ದೀರಾ? ಇಲ್ಲ ಸರ್, ಬರೋ ಅರ್ಜೆಂಟಲ್ಲಿ ಮರ್ತ್ಬಿಟ್ಟು ಬಂದ್ವಿ. ಬೇರೆ ಯಾವ್ದಾರ ಐಡಿ ಪ್ರೂಫ್ ಇದೆಯಾ? ಇಲ್ಲ, ಅದು ಸರ್ ಸ್ವಲ್ಪ ಸಾರಿಪ್ಪ, ನಮ್ಮ ಮ್ಯಾನೇಜ್ಮೆಂಟ್ ಅನ್ನೇ ಆಧಾರ್ ಕಾರ್ಡ್ ಐಡಿ ಪ್ರೂಫ್ ಇಲ್ದಾನೆ ಅಲೌಡ್ ಮಾಡಲ್ಲ. ನೀವೆಲ್ಲಾದ್ರೂ ಬೇರೆ ಕಡೆ ಟ್ರೈ ಮಾಡಿ. ತುಂಬಾ ಸುಸ್ತಾಗ್ತಿದೆ ಸರಿ ಕಣೋ. ಬಾ, ಪಾರ್ಕಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಅಲ್ಲಿ ಹೋಗೋಣ. ಹೋಗೋಣ ಬಾ. ಯೋಚನೆ ಮಾಡ್ಬೇಡ, ನೀನ್ ಅನ್ಕೊಂಡಿರೋ ತರನೇ ಬದುಕೋಣ, ಸರಿನಾ? ಏಯ್, ಯಾಕೆ ಅಳ್ತಾ ಇದೀಯಾ ಜನನಿ? ಏನಾಯ್ತು? ಅಲ್ಲ, ತುಂಬಾ ಪ್ರೀತಿಯಿಂದ ಬೆಳೆಸಿರೋ ಅಪ್ಪ ಅಮ್ಮನ್ ಬಿಟ್ಟು ಆಸೆ ಪಟ್ಟಿರೋ ಹುಡುಗನ್ ಜೊತೆ ಬಂದ್ಬಿಟ್ಟೆ. ಏನೇ ಆದ್ರೂ ಹೆತ್ತವ್ರಿಗೆ ಇಂಥ ದ್ರೋಹ ಯಾರು ಮಾಡಬಾರ್ದು. ಅದನ್ನ ನೆನೆಸ್ಕೊಂಡ್ರೆ ಮನ್ಸಕ್ ತುಂಬಾ ಕಷ್ಟ ಆಗ್ತಿದೆ. ಜನನಿ, ನನಗೂ ಅದೇ ಫೀಲಿಂಗು. ಇದನ್ನೆಲ್ಲ ನಾವು ಮನೆ ಬಿಡಕ್ಕಿಂತ ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು. ಈಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನಮ್ಮ ಬದುಕಲ್ಲಿ ಈಗ ತಾನೇ ಆಷಾಢ ಮುಗಿದು ಶ್ರಾವಣ ಬಂದಿದೆ. ಯುಗಾದಿಗೆ ರೆಡಿ ಆಗೋಣ. ಪಾರ್ಕ್ ಮುಚ್ಚೋ ಟೈಮ್ ಆಯ್ತು, ಹೊರಡೋಣವಾ? ಇಲ್ಲಿ ಕೇಳು, ಈಗಿರೋ ಪರಿಸ್ಥಿತಿಯಲ್ಲಿ ನಾವೆಲ್ಲೂ ಹೊರಗಡೆ ಹೋಗಿ ಉಳ್ಕೊಳಕ್ ಆಗಲ್ಲ. ಬೇರೆ ದಾರಿ ಇಲ್ಲ. ಇವತ್ತು ರಾತ್ರಿ ಯಾರಿಗೂ ಗೊತ್ತಾಗಲ್ಲ ನಾವ್ ಇಲ್ಲೇ ಇರ್ಬೇಕು. ಏನು ಪ್ರಾಬ್ಲಮ್ ಆಗಲ್ವಾ? ಅದೇನೂ ಆಗಲ್ಲ, ನಾನು ಇದೀನಲ್ಲ. ಏನ್ ನೋಡ್ತಾ ಇದೀಯಾ? ಬೆಳಗ್ಗೆ ಮೊದಲನೇ ಕೆಲ್ಸನೇ ದೇವಸ್ಥಾನಕ್ಕೆ ಹೋಗಿ ಮದ್ವೆ ಆಗೋದು. 2ನೇ ಕೆಲ್ಸನೇ ಮನೆ ಬ್ರೋಕರ್ನ ಹುಡುಕಿ ಕೂಡ್ ಮಾಡ್ಕೊಳ್ಳೋದು. 3ನೇ ಕೆಲ್ಸ ಏನು ಸಂಸಾರ ಮಾಡ್ಬೇಕಾದೆ ತಾನೇ? ಇಲ್ಲ, ದೊಡ್ಡ ಕುಟುಂಬ ಕಟ್ಟೋಣ. ಛೀ, ಹೋಗೋ. ಏ ಯುವ, ನಮ್ಗೆ ಎಷ್ಟ್ ಮಕ್ಳಾಗ್ಬೇಕು ಅಂತ ನಿನ್ಗೆ ಆಸೆ? ಅಷ್ಟು ದೊಡ್ಡ ಆಸೆ ಏನಲ್ಲ. 5ನೇ ಮಗು ಹೆಣ್ಣಾದ್ರೆ ಭವಿಷ್ಯ ಚೆನ್ನಾಗಿರುತ್ತಂತೆ. ಅಷ್ಟಾದ್ರೆ ಸಾಕು. ಏನು 5 ಮಕ್ಳ ಸಾಕಾ? ಅಷ್ಟೇನಾ? ಅದಾದ್ಮೇಲೆ ಬೇರೆಯವಳನ್ನ ನೋಡ್ಕೋತ್ಯಾ? ಏಯ್ ಕೊಡಿ. ಸಾರಿ, ಕೋಪ ಬಂದ್ರೆ ತಮಿಳ್ ಬಂದ್ಬಿಡುತ್ತಲ್ಲ. ಸರಿ 5 ಹೆಣ್ಣಾದ್ರೆ ಏನ್ ಮಾಡ್ತೀಯಾ? 5 ಹೆಣ್ಣಾಗಿ ಹುಟ್ಟಿದ್ರೆ ನನ್ನಷ್ಟು ಲಕ್ಕಿ ಯಾರು ಇಲ್ಲ ಅನ್ಕೋತೀನಿ. ಏನ್ ಓಕೆನಾ? ಇವಾಗ ಗಂಡ್ಮಕ್ಳು ಯಾರು ಊಟ ಹಾಕಲ್ಲ, ಹೆಣ್ಮಕ್ಳೇ ನೋಡ್ಕೊಳ್ಳೋದು. 5 ಮಕ್ಳು ಮನೇಲೂ ಊಟ ಮಾಡ್ಬೋದು. ವಯಸ್ಸಾದ್ಮೇಲೆ ಹೆತ್ತವರು ಹೆಣ್ಮಕ್ಳ ಮನೇಲೆ ಜಾಸ್ತಿ ಇರ್ತಾರೆ. ಆ ಹಂತಕ್ಕೆ ಹೋಗೋಕೆ ನಾನು ನಿನ್ನ ರಾಜನ್ ತರ ಕೊನೆವರೆಗೂ ನೋಡ್ಕೋತೀನಿ.